ಬನ್ನಿ ಮೇಲ್ಗಡೆ ಫ್ಲೋರ್ಗೆ ಹೋಗೋಣ. ನೋಡಿ ಇದನ್ನ ಡಿಸೈನ್ ಇಟ್ಟಿರೋದು. ಈ ಕಿಟಕಿಗಳೇನು ಇದೊಂದು ಚೆನ್ನಾಗಿದೆ, ಆದ್ರೆ ಇದು ಕ್ಲೋಸ್ ಮಾಡ್ಸಿದ್ರೆ ಈ ಹೋಮ್ ಟೂರ್ ಗೆ ನಿಮ್ ಸಪೋರ್ಟ್ ಚೆನ್ನಾಗಿದ್ರೆ ನಮ್ಮನೆ ಹೋಮ್ ಟೂರ್ ಮಾಡ್ಬೋದು. ಯಾಕಂದ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಕಾಟು ಎಲ್ಲ ಹಾಕಿಲ್ಲ, ಇದೊಂದು ಖಾಲಿನೇ ಇದೆ. ಬಂದ್ ಕಾರ್ ನಿಂತ್ಕೊಳುತ್ತೆ. ಇದು ಫುಲ್ ಕಾಂಪೌಂಡ್ ಒಳಗಡೆನೆ. ಇದು ಎಷ್ಟು ಕತ್ಲೆ ಆಗಿದೆ, ಎಷ್ಟು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಇಷ್ಟು ನಮ್ಮ ಮನೆ ಹತ್ರ ತುಂಬಾ ಚೆನ್ನಾಗಿ ಮುಂದೆನೆ ಇರ್ತಕ್ಕಂಥ ಈ ಅರಳಿ ಮರ ಎಷ್ಟು ದೊಡ್ಡ. ನಮಸ್ಕಾರ ನನ್ನೆಲ್ಲ ನಗುಮುಖದ ಸ್ನೇಹಿತರುಗಳಿಗೆ, ನಿಮಗೆಲ್ಲ ಕನಸಿನ ಹೊಂಗನಸು ನಿಲಯದ ಪಾರ್ಟ್ 2 ಹೋಮ್ ಟೂರ್ ವಿಡಿಯೋಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮ್ಮನೆಯ ಹೆಸರು ಹೊಂಗನಸು. ಹೊಂಗನಸು ಅಂತ ಯಾಕೆ ಇಟ್ಟಿದ್ದೀವಿ ಅಂತ ಅಂದರೆ, ಎಲ್ಲ ಮಧ್ಯಮ ವರ್ಗದ ಜನರಿಗೆ ಒಂದು ಮನೆ ಕಟ್ಟಬೇಕು ಅನ್ನೋದು ಒಂದು ದೊಡ್ಡ ಕನಸಾಗಿರುತ್ತೆ. ಆ ರೀತಿ ಕನಸು ನನಸಾದಾಗ ಹೊಂಗನಸಾಗುತ್ತೆ ಅಂತ ಹೇಳಿ ನಮ್ಮ ಕನಸು ಹೊಂಗನಸಾಗಿದೆ ಅಂತೇಳಿ ನಮ್ಮನೆಗೆ ಹೊಂಗನಸು ಅಂತ ಹೆಸರಿಟ್ಟಿದ್ದೀವಿ. ನಮ್ಮನೆ ಆಚೆಯಿಂದ ನಮ್ಮನೆ ಹತ್ರ ಈ ರೀತಿ ಇದೆ. ಪಕ್ಕದಲ್ಲೇ ದೇವಸ್ಥಾನ ಇದೆ. ಮನೆ ಮುಂದೆ ದೊಡ್ಡದಾಗಿರ್ತಕ್ಕಂಥ ಒಂದು ಅರಳಿ ಮರವಿದೆ. ಈ ಕಡೆ ಬೇರೆ ಊರಿಗೆ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ರೋಡ್ ಇದೆ. ಈ ರೀತಿಯಾಗಿರ್ತಕ್ಕಂಥ ಹೋಮ್ ಟೂರ್ನ ಮುಂದುವರ್ಸೋಣ ಬನ್ನಿ. ಮೇಲ್ಗಡೆ ಫ್ಲೋರ್ ಅಲ್ಲಿ ಎಷ್ಟು ರೂಮ್ ಇದೆ, ಹಾಲ್ ಇದೆ, ಹೇಗಿದೆ ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಮೇಲ್ಗಡೆ ಫ್ಲೋರ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಅಂದ್ರೆ ನಮ್ಮ ತವ್ರ ಮನೆ ವಿಡಿಯೋ ಪಾರ್ಟ್ 2 ವಿಡಿಯೋನ, ಮನೆ ಹೋಮ್ ಟೂರ್ ನ ಪಾರ್ಟ್ 2 ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಮೇಲ್ಗಡೆ ಫ್ಲೋರ್ಗೆ ಹೋಗೋಣ. ಜೂಮರ್ ಲೈಟ್ ನೋಡಿ ಎಷ್ಟು ಉದ್ದಾಗಿದೆ. ಸ್ವಲ್ಪ ಲೆಂತ್ ಅನ್ನಿಸ್ತು, ಆದ್ರೆ ಇದು ಬರೋದೇ ಇಷ್ಟ ಅಳತೆ ಜೂಮರ್ ಲೈಟ್ ಈ ತರದ್ದು. ಫ್ಲೋರಿಗೆ ಬಂದಿದ್ದೀವಿ. ಮೇಲ್ಗಡೆಲಿ ನೋಡಿ ಇದನ್ನ ಡಿಸೈನ್ ಇಟ್ಟಿರೋದು. ಈ ಕಿಟಕಿಗಳೇನು ಓಪನ್ ಆಗೋದಿಲ್ಲ. 1 2 3 4 ಕಿಟಕಿಗಳನ್ನ ವೇರಿಯೇಷನ್ ಮಾಡಿ ಚೆನ್ನಾಗಿ ಕಾಣೋದಿಕ್ಕೆ ಅಂತ ಡಿಸೈನ್ ಇಟ್ಟಿರೋದು. ಇವನ್ನೇನು ಓಪನ್ ಮಾಡಿ ಆತರ ಬೆಳಕೆಲ್ಲ ಬರಲ್ಲ, ಹಾಗೆ ಬರುತ್ತೆ ಬೆಳಕು, ಆದ್ರೆ ಓಪನ್ ಮಾಡಕ್ ಆಗೋದಿಲ್ಲ. ಈ 4 ಕಿಟಕಿಯನ್ನ ಇಟ್ಟಿರೋದು. ಹಾಗೆ POP ನೋಡಿ, POP ತುಂಬಾ ಇಷ್ಟ ಆಯ್ತು ನನ್ಗೆ. ಈ POP ಡಿಸೈನ್ ನೋಡಿ, ಅದು ಬಂದು ತಗಡು ಅದನ್ನ ಒಂದು ಇದ್ರಲ್ಲಿ ಮಾಡಿರ್ತಕ್ಕಂಥದ್ದು, ವುಡ್ಡಿನಲ್ಲಿ ಈ ರೀತಿ ಹಾಲ್ ಅಲ್ಲಿ ಇರ್ತಕ್ಕಂಥ POP ಡಿಸೈನ್ ಇದು. ಹ್ಯಾಮರ್ ಜೂಮರ್ ಲೈಟ್ ಕೂಡ ಈ ರೀತಿಯಾಗಿದೆ. ನಾವಿಲ್ಲಿ ಮೆಟ್ಲು, ಇದು ಬಂದು ಹಾಲು ಅಂದ್ರೆ ನಾವು ಬಂದ ತಕ್ಷಣ ಇದು ಹಾಲಿನ ಮೇಲ್ಗಡೆ ಉಳ್ಕೊಂಡಿರ್ತಕ್ಕಂಥ ಜಾಗ. ಇದು ಇಷ್ಟು ಜಾಗ ಉಳ್ಕೊಂಡಿದೆ. ಇದು ಸುಮಾರು ದೊಡ್ಡದಾಗೆ ಇದೆ. ಒಂದು 10 ರಿಂದ 15 ಜನ ಕೂತು ಮಲಗೋದು ಎಲ್ಲರೂ ಮಾಡ್ಬೋದು. ಫುಲ್ ಸ್ಪೇಸ್ ಕೂಡ ತುಂಬಾ ದೊಡ್ಡದಾಗಿದೆ. ಇದೇನು ಆಚೆ ಎಲ್ಲ ತಗೊಂಡಿಲ್ಲ. ಮೇಲ್ಗಡೆ ಫ್ಲೋರು ಕೆಳಗಡೆ ಎಷ್ಟಿದೆ ಅಷ್ಟೇ ಆಯ ಇದೆ. ಇಲ್ಲಿ ಸ್ವಲ್ಪ ಆಚೆ ತಗೊಂಡಿದ್ದಾರೆ. ಈಗ ಇದು ಹಾಲಿಂದಾಯ್ತು. ಈಗ ಒಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಇದು ಬಂದು 1 ಬೆಡ್ರೂಮ್. ಇದು ಫುಲ್ ದೊಡ್ಡ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ. ಮಾಸ್ಟರ್ ಬೆಡ್ರೂಮ್ ಬನ್ನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್. ಇದು ಬಂದು ಇದನ್ನ ವುಡ್ ವರ್ಕರ್ ಹತ್ರನೇ ಈ ಮಂಚನು ಕೂಡ ರೆಡಿ ಮಂಚನೆ ಮಾಡ್ತಿರೋದು. ಇದಕ್ಕೆ ಹೈಡ್ರಾಲಿಕ್ ಇದೆ. ಮಂಚ ಎತ್ತದ ಹೈಡ್ರಾಲಿಕ್ ಮಂಚ. ಇದು ವುಡ್ ವರ್ಕರ್ ಹತ್ರನೇ ಮಾಡ್ಸಿರೋದು. ಹಾಗೆ ಇದಕ್ಕೂ ಕೂಡ ಒಂದೇ ಕಿಟಕಿ, 4 ಕಿಟಕಿದು 1 ಕಿಟಕಿ ಇದೆ ನೋಡಿ. ಇಲ್ಲಿ ನಮ್ಮನೇಲಿ ಏನ್ ಇದ್ರೆ ಇದೇನ್ ಬರ್ತಾ ಇಲ್ಲ. ಇಲ್ಲಿಂದ ನೋಡಿದ್ರೆ ನಮ್ಮ ಮನೆ ಪಕ್ಕನೆ ದೇವಸ್ಥಾನ ಇದೆ ನೋಡಿ. ಬರ್ಬಿಟ್ಟಿರ್ತಾರೆ ನೋಡಿ. ನಮ್ಮನೆ ರೂಮ್ ಇಂದ ನೋಡಿದ್ರೆ ದೇವಸ್ಥಾನ ಅಚ್ಚುಕಟ್ಟಾಗಿ ಕಾಣುತ್ತೆ. ಬೆಳಗ್ಗೆ ಎದ್ದು ನಾವ್ ಯಾವ್ದೇ ದೇವ್ರ ಫೋಟೋ ಇಟ್ಕೊಂಡಂಗೆ ದೇವಸ್ಥಾನಕ್ಕೆ ಕೈ ಮುಗಿಬೋದು. ಇದು ಈಶ್ವರ ಬಸವಣ್ಣ ಇರ್ತಕ್ಕಂಥ ದೇವಸ್ಥಾನ ಪಕ್ಕನೆ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣುತ್ತೆ ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡಂಗೆ. ಇದು ಒಂದೇ ಕಿಟಕಿ. ಈ ಕಿಟಕಿಯಿಂದಲೇ ಈ ರೀತಿಯಾಗಿ ಆಚೆ ಎಲ್ಲ ನೋಡೋದಿಕ್ಕೆ ದೇವಸ್ಥಾನ ಎಲ್ಲ ಕಾಣುತ್ತೆ. ಇದ್ರ POPನು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಸಿಂಪಲ್ ಆಗಿ POPನು ಕೂಡ ಈ ರೀತಿ ಮಾಡ್ತಿದ್ದಾರೆ. ಮಧ್ಯಕ್ಕೆ ಸ್ವಲ್ಪ ಜೂಮರ್ ಲೈಟ್ ಹಾಕ್ಬೇಕಿತ್ತು, ಅದು ಇನ್ನೊಂದ್ 2 ದಿನ ಬಿಟ್ಟು ಹಾಕೋದು. ಈಗ ಹೋದ್ರೆ ಈಗ ನೋಡಿ ಇದೊಂದು ಚೆನ್ನಾಗಿದೆ. ಆದ್ರೆ ಇದು ಕ್ಲೋಸ್ ಮಾಡ್ಸಿದ್ರೆ ಈ ತರ ಇಲ್ಲಿ ಸಪ್ರೇಟ್ ಆಗಿ ಆಗೋದು. ಇಲ್ಲಿ ಟಾಯ್ಲೆಟ್ ರೂಮ್, ವಾಶ್ರೂಮ್ ಇಲ್ಲೇ ಇರೋದ್ರಿಂದ ಇಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡೋದಾಗ್ಲಿ, ರೆಡಿ ಆಗೋದಾಗ್ಲಿ, ಮೇಕಪ್ ಗೆಲ್ಲ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದೊಂದು ನಮ್ಮನೇಲಿ ಈ ರೀತಿ ಬರ್ಲಿಲ್ಲ. ಅಂದ್ರೆ ಜಾಗನೂ ಕೂಡ ಆ ರೀತಿ ಬರ್ಬೇಕಿತ್ತು. ಇದು ಉಳ್ಕೊಳ್ಳಿಲ್ಲ. ಇದು ಇಲ್ಲಿ ಉಳ್ಕೊಂಡಿದೆ ನೋಡಿ. ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್. ಅಲ್ಲಿ ರೂಮಲ್ಲಿ ಏನು ಅಟ್ಯಾಚೇ ಇಲ್ಲ. ಡ್ರೆಸ್ ಆಗಿ ಇಲ್ಲಿಂದಲೇ ಬರೋ ರೀತಿ ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೆ ಬಟ್ಟೆಗಳನ್ನು ಕೂಡ ಇಟ್ಕೊಬಹುದು, ಮೇಕಪ್ ಸಾಮಾನೆಲ್ಲ ಇಟ್ಕೊಬಹುದು. ಇದು ಬಂದು ಅಟ್ಯಾಚ್ ಬಾತ್ರೂಮ್ ನೋಡಿ. ಇದು ಕೂಡ ಅಟ್ಯಾಚ್ ಬಾತ್ರೂಮ್. ಇದು ಕೂಡ ಏನ್ ಚಿಕ್ಕದಾಗಿಲ್ಲ, ತುಂಬಾ ಸ್ಪೇಸಿಯಸ್ ಆಗಿ ಬಂದಿದೆ. ತುಂಬಾ ಜಾಗ ಎಲ್ಲ ಚೆನ್ನಾಗಿದೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಇದೊಂದು ಅಟ್ಯಾಚ್ ಬಾತ್ರೂಮ್. ಇದು ಒಂದು 4 ಅಡಿ ಅಗಲ, ಒಂದು 6-7 ಅಡಿ ಉದ್ದ ಇದೆ. ಇದು ಕೂಡ
ಹಾಗೆ ಈಗ ಬಂದ್ರೆ ಇನ್ನೇನು ವಾರ್ಡ್ರೋಬ್ ನೋಡಿ, ವಾರ್ಡ್ರೋಬ್ ಎಷ್ಟು ಅಲ್ಲೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದು ಏನಾದ್ರು ಬ್ಯಾಗು ಆ ತರದ್ದು ಇಡ್ಬೋದು. ಇದು ಬಂದು ನೋಡಿ ಈ ರೀತಿಯಾಗಿ ವಾರ್ಡ್ರೋಬ್ ಕೂಡ ಇದೆ ನೋಡಿ. ಈ ಸೈಡ್ ಬಂದ್ರೆ ಈ ಸೈಡ್ ಕೂಡ ಈ ರೀತಿಯಾಗಿದೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಫುಲ್ ದೊಡ್ಡದಾಗಿದೆ. ಇದನ್ನ ಸ್ವಲ್ಪ ಒಂದ್ 2 ಅಡಿನ 3 ಅಡಿನ ಆಚೆ ತಗೊಂಡಿದ್ದಾರೆ. ಕೆಳಗಡೆ ಜಾಗಕ್ಕಿಂತ ಈ ಮೇಲ್ಗಡೆ ಪಿಲ್ಲರ್ ಹಾಕೊಂಡು ಆಚೆ ತಗೊಂಡಿರೋದ್ರಿಂದ ಇದು ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಇದು ಒಂದು ರೂಮ್ ಆಯ್ತು. ಈಗ ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆದ್ರೆ ಇದೊಂದು ರೂಮ್ ಇದೆ. ಇದು ಸ್ವಲ್ಪ ಚಿಕ್ಕದಾಗಿದೆ ಅಷ್ಟೇ. ಎಲ್ಲ ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ರೂಮ್ ಇದ್ರಾಗೂ ಕೂಡ ಇದೆ ನೋಡಿ. ಇದು ಕೂಡ ಅಟ್ಯಾಚ್ ಬಾತ್ರೂಮ್ ರೂಮೇ. ಅದೇ ಸ್ಟಡಿ ಟೇಬಲ್ ಎಲ್ಲ ಇದೆ. ಯಾಕೋ ಸ್ವಲ್ಪ ಇದಾಗಿದೆ. ಸ್ಟಡಿ ಟೇಬಲ್ ಇದೆ. ಹಾಗೆ ನಮ್ಮ ತಮ್ಮನ ಮಗಳು ಓದೋದ್ರಿಂದ ಇಲ್ಲಿ ಸ್ವಲ್ಪ ಬುಕ್ ಓದೋದೇನಾದ್ರೂ ಇಟ್ಕೊಳ್ಳಿ ಅಂತ ಈ ರೀತಿಯಾಗಿ ಒಂದು ರ್ಯಾಕ್ನು ಕೂಡ ಮಾಡ್ತಿದ್ದಾರೆ. ಇದ್ರಲ್ಲಿ ಈ ರೀತಿ ಇದು ಕೂಡ ಇನ್ನೂ ಏನು ಕಾಟು ಎಲ್ಲ ಹಾಕಿಲ್ಲ. ಇದೊಂದು ಖಾಲಿನೇ ಇದೆ. ಹಾಗೆ ಇದು ಕೂಡ ಅಟ್ಯಾಚ್ ಟಾಯ್ಲೆಟ್ ರೂಮು, ಬಾತ್ರೂಮ್ ಕೂಡ ಇದೆ. ಇದೊಂದು ಅಟ್ಯಾಚ್ ಬಾತ್ರೂಮ್. ಇದಕ್ಕೂ ಒಂದೇ ಕಿಟಿಕಿ ಇರೋದು. ಯಾಕೆ ಅಂತ ಅಂದ್ರೆ ಫುಲ್ ಬೆಳಕೆಲ್ಲ ಹತ್ರ ಜಾಸ್ತಿ ಇರೋದ್ರಿಂದ ಎಲ್ಲಾ ರೂಮ್ಗಳಿಗೂ ಕೂಡ ಒಂದೊಂದೇ ಕಿಟಿಕಿ ಇರೋದು ನೋಡಿ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಹರಳಿ ಮರ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಮುಂದೆನೆ ಹರಳಿ ಮರ ಇದೆ. ಆಚೆಯಿಂದ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ನೋಡಿ. ಎಷ್ಟು ದೊಡ್ಡ ಹರಳಿ ಮರ ಇದೆ, ನಮ್ಮ ಮನೆ ಮುಂದೆನೆ ಇದೆ. ಇಷ್ಟು ಇದೊಂದು ರೂಮು. ಮೇಲ್ಗಡೆ 2 ರೂಮು. POP ನೋಡಿ, POP ಕೂಡ ತುಂಬಾ ಮೋಡದ ತರ ಇದೆ. POP ಆ ರೀತಿ ಮಾಡ್ತಿದ್ದಾರೆ. ಇದು ಕೂಡ ಒಂದು ರೂಮ್. ಅಂದ್ರೆ ಮೇಲ್ಗಡೆ 2 ರೂಮು, ಕೆಳಗಡೆ 1 ರೂಮು, 3 ರೂಮ್ ಇದೆ. ಇದೆರಡು ರೂಮು ಹಾಗೆ ಹಾಲು ಮುಗಿಸ್ಕೊಂಡು ಆಚೆ ಬಂದ್ರೆ ಸಿಟ್ ಔಟ್. ಎಲ್ಲರಿಗೂ ಕೂಡ ಮನೇಲಿ ಇಷ್ಟ ಆಗ್ತಕ್ಕಂಥದ್ದು ಮೇಲ್ಗಡೆ ಸಿಟ್ ಔಟ್. ಇದು ಬಂದು ನಮ್ಮ ಮನೇಲಿ ಇರ್ತಕ್ಕಂಥ ಸಿಟ್ ಔಟ್ ನೋಡಿ. ಎಷ್ಟು ದೊಡ್ಡದಾಗಿದೆ. ಸಿಟ್ ಔಟ್ಗೆ ಮೋಲ್ಡ್ ಹಾಕಿಲ್ಲ. ಈ ರೀತಿಯಾಗಿ ಹೆಂಚಲ್ಲಿ ಹೆಂಚ್ ಹಾಕಿರೋದು ಇದಕ್ಕೆ ನೋಡಿ. ನಮ್ಮ ಮನೆ ಸಿಟ್ ಔಟ್ ಅಲ್ಲಿ ಮನೆ ಮುಂದೆನೆ ಇರ್ತಕ್ಕಂಥ ಈ ಅರಳಿ ಮರ ಎಷ್ಟು ದೊಡ್ಡದಾಗಿದೆ. ಅರಳಿ ಮರ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಇಲ್ಲೆಲ್ಲ ಕೂತು ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಅಂತ ನೋಡಿ ಅರಳಿ ಮರ ಇದೆ ನಮ್ಮ ಮನೆ ಎದುರುಗಡೆನೆ. ಈ ರೀತಿ ಇರ್ತಕ್ಕಂಥ ಮೇಲ್ಗಡೆ ಇರ್ತಕ್ಕಂಥ ಸಿಟ್ ಔಟ್ ಇದು. ಇಷ್ಟು ನಮ್ಮನೆ ಹೋಮ್ ಟೂರು. ಇಲ್ಲೂ ಕೂಡ ಪಿಲ್ಲರ್ 2 ಇದೆ. ಆದ್ರೆ ಈ ಪಿಲ್ಲರ್ಗೂ ಕೂಡ ಅದೇ ಹಿಂಗೆ ಈ ರೀತಿ ಬಂದು ಇಲ್ಲಿ ಪಕ್ಕದಲ್ಲಿ ಮೇಲ್ಗಡೆ ಹೋಗಕ್ಕೆ ಮೆಟ್ಲು, ಮೇಲ್ಗಡೆ ನೀರಿನ ಸಿಂಟೆಕ್ಸ್ಗೆ ಹೋಗೋದಿಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಮೆಟ್ಲನ್ನ ಈ ಸೈಡ್ ಅಲ್ಲಿ ಹಾಕಿದ್ದಾರೆ. ಪಕ್ಕನೆ ಇನ್ನೊಂದು ಗೇಟ್ ಇದೆ. ಇದು ಕಾರ್ ಎಲ್ಲ ಹೋಗೋದಿಕ್ಕೆ ಅಂತ ಹೇಳಿ ಪಕ್ಕದಲ್ಲೇ ಈ ರೀತಿ ಮನೆ ಪಕ್ಕನೆ ಸಿಟ್ ಔಟ್ ಆದ್ರೆ ಆ ಕಡೆಯಿಂದ ಬರ್ಬಿಟ್ಟು ಕೇಳಿಪ ಕೇಳಿ ನೋಡಿ. ಇದು ಸಿಟ್ ಔಟ್ ಆದ್ರೆ ಮನೆ ಮುಂದ್ಗಡೆ ಸ್ವಲ್ಪ ಹೈಟ್ ಆಗಿದೆ. ಇಲ್ಲಿ ಬಂದು ಕಾರ್ ವೆಹಿಕಲ್ ಬರೋದಕ್ಕೆ ಇನ್ನೊಂದು ಗೇಟ್ ಇಟ್ಟಿದ್ದಾರೆ. ಇಲ್ಲಿ ಬಂದು ಕಾರ್ ನಿಂತ್ಕೊಳುತ್ತೆ. ಇದು ಫುಲ್ ಕಾಂಪೌಂಡ್ ಒಳಗಡೆನೆ ಇದು ಜಾಗ ಬಂದು ನೋಡಿ ಈ ರೀತಿಯಾಗಿದೆ. ಇಲ್ಲಿ ಫುಲ್ಲು ಸೀಟ್ ಇದೆ. ಇದ್ರ ಎಡೆಗಡೆ ಬೇಕಿಲ್ದಲೆ ಇರ್ತಕ್ಕಂಥವು ಬೇಕಾದವು ಎಲ್ಲ ಸಾಮಾನುಗಳನ್ನೆಲ್ಲ ತೋಟದ ಕೆಲಸದವು ಎಲ್ಲ ಇಡ್ಬೋದು. ಇದು ಫುಲ್ ಕಾಂಪೌಂಡ್. ಇಲ್ಲಿ ಸ್ವಲ್ಪ ಸೀಟ್ ಎಲ್ಲ ಹಾಕಿ ಈ ರೀತಿ ಮಾಡಿಸಿದ್ದಾರೆ. ಹಾಗೆ ಪಕ್ಕದಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಸೀಟ್ ಇದೆ. ಇಷ್ಟು ನೀವು ಇಲ್ಲಿವರೆಗೂ ನೋಡಿದ್ದು ಮನೆಯಿಂದ ಲೆಫ್ಟ್ ಸೈಡಲ್ಲಿ ಸೀಟ್ ಹಾಕಿ ಅಲ್ಲೆಲ್ಲ ಕಾಂಪೌಂಡ್ ಒಳಗಡೆ ಏನೇನೆಲ್ಲ ಮಾಡಿದ್ದೀವಿ ಅಂತ. ಈಗ ನಾನು ನಿಮ್ಮ ಜೊತೆ ರೈಟ್ ಸೈಡಲ್ಲಿ ಅಂದರೆ ಈ ದೇವಸ್ಥಾನ ಇರೋದು ನಮ್ಮ ಮನೆ ರೈಟ್ ಸೈಡಲ್ಲಿ, ಅಲ್ಲಿ ಕಾಂಪೌಂಡ್ ಒಳಗಡೆ ನಾವು ಯಾವ ರೀತಿ ಸ್ಪೇಸನ್ನು ಬಿಟ್ಕೊಂಡಿದ್ದೀವಿ ಅಂದರೆ ಅಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಈ ರೀತಿ ನಾವು ಗೇಟಿಂದ ಒಳಗಡೆ ಹೋದಾಗ ರಾತ್ರಿ ನಾನು ನಿನ್ನೆ ವಿಡಿಯೋ ಮಾಡಬೇಕಾದ್ರೆ ಕತ್ಲೆ ಆಗೋಯ್ತು. ಆ ಕಡೆ ಇರೋದೆಲ್ಲ ನೀಟಾಗಿ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ಮತ್ತೆ ಮಾರನೇ ಬೆಳಗ್ಗೆ ನಾನು ಇದನ್ನೆಲ್ಲ ಶೂಟ್ ಮಾಡ್ಕೊತಾ ಇದ್ದೀನಿ. ಟೈಮ್ ಆಗೋಗಿದ್ದರಿಂದ ನೋಡಿ. ಈ ರೀತಿಯಾಗಿ ಈ ಕಡೆ ಬಂದರೆ ನಮ್ಮ ಮನೆ ಪಕ್ಕನೇ ನಿಮ್ಗೆ ಈ ರೀತಿ ದೇವಸ್ಥಾನ ಕಾಣಿಸ್ತಾ ಇದೆ. ಆಲ್ರೆಡಿ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ನಾನು ಹೋಗಿದ್ದ ಫಂಕ್ಷನ್ಗೆ ಅಂತ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ. ಈ ರೀತಿ ಏನಾದರೂ ಫಂಕ್ಷನ್ಗಳು ಮಾಡಿದಾಗ ಅಂದರೆ ಹಬ್ಬಗಳಾಗಲಿ, ಜಾತ್ರೆ ಆಗಲಿ, ಯಾವುದಾದ್ರು ದೊಡ್ಡ ಫಂಕ್ಷನ್ಗಳು ಮಾಡಿದಾಗ ಈ ರೀತಿ ಆಚೆ ಅಡುಗೆ ಮಾಡೋದಕ್ಕೆ ಅಂತೇಳಿ ಈ ಕಡೆಯೂ ಕೂಡ ಸ್ವಲ್ಪ ಸೀಟನ್ನು ಹಾಕಿ ಈ ರೀತಿ ಜಾಗವನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಈ ರೀತಿ ಅಡುಗೆ ಮಾಡ್ತಾ ಇದೀವಲ್ಲ ನಾವೆಲ್ಲ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ರೀತಿಯಾಗಿ ಸ್ಪೇಸನ್ನು ಬಲಗಡೆ ಸೈಡಲ್ಲಿ ವೆಹಿಕಲ್ ನಿಲ್ಲಿಸೋದಕ್ಕೆ, ಹಾಗೆ
ತೋಟದ ಕೆಲಸದವು ಎಲ್ಲ ನಾವು ಮೆಟೀರಿಯಲ್ಗಳನ್ನ ಇಟ್ಕೊಳೋದಕ್ಕೆ ಸ್ಪೇಸ್ನ ಬಿಟ್ಕೊಂಡಿದ್ರೆ ರೈಟ್ ಸೈಡಲ್ಲಿ ನಾವು ಈ ರೀತಿಯಾಗಿರ್ತಕ್ಕ ಅಡುಗೆ ಮಾಡೋದಕ್ಕೆ ಅಂತೇಳಿ ಈ ರೀತಿ ಜಾಗವನ್ನು ಬಿಟ್ಕೊಂಡಿದ್ದಾರೆ ಕಾಂಪೌಂಡ್ ಸೈಡು. ಹಾಗೆ ನಾವು ಇದನ್ನೆಲ್ಲ ನೋಡ್ತಾ ಹಿಂದಗಡೆ ಹೋದರೆ ಮನೆ ಸುತ್ತಲೂ ಕೂಡ ದೊಡ್ಡದಾಗಿ ಜಾಗ ಉಳ್ಕೊಂಡಿದೆ. ಅದು ಬಂದು ಹಳ್ಳಿ ಕಡೆ, ಟೌನ್ ಕಡೆ ಎಲ್ಲ ನಮ್ಗೆ ಈ ರೀತಿ ಜಾಗಗಳು ಉಳಿಯೋದೇ ಇಲ್ಲ. ಹಳ್ಳಿ ಕಡೆ ಆದರೆ ಈ ರೀತಿ ಸ್ಪೇಸ್ ಸಿಕ್ಕೇ ಸಿಗುತ್ತೆ. ನೋಡಿ ನಮ್ಮ ಮನೆಯಿಂದ ವ್ಯೂ. ಈಗ ಹಾಗೆ ಹಿಂದೆ ಹೋಗೋಣ. ಹಿಂಗೆ ಈ ಥರನೇ ನೋಡಿಕೊಂಡು ಹಿಂದೆ ಹೋದರೆ ಹಿಂದೆನೂ ಕೂಡ ಯಾವ ರೀತಿ ಸ್ಪೇಸ್ ಉಳ್ಕೊಂಡಿದೆ, ಕಾಂಪೌಂಡ್ ಎಲ್ಲ ಯಾವ ರೀತಿ ಬಂದಿದೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾರನೇ ಬೆಳಗ್ಗೆನೂ ಕೂಡ ವಿಡಿಯೋನ ಶೂಟ್ ಮಾಡಿಕೊಂಡೆ. ನಮ್ಮ ಅತ್ತೆ ಕೂಡ ಹಬ್ಬಕ್ಕೆ ಬಂದಿದ್ದರು. ಅವತ್ತಿನ ದಿನ ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ಅಂತ ಹೇಳಿದ್ದೆ. ನೋಡಿ ಈ ರೀತಿಯಾಗಿ ಹಿಂದೆ ಹೋದರೆ ಪಕ್ಕದಲ್ಲೇ ಕೂಡ ಇನ್ನೊಂದು ಮನೆ ಇದೆ. ಇನ್ನೊಂದು ಮನೆಗೂ ನಮ್ಮ ಮನೆಗೂ ಕೂಡ ನಾವು ಒಂದು 3-4 ಅಡಿ ಗ್ಯಾಪನ್ನು ಬಿಟ್ಟಿದ್ದೀವಿ ಅಷ್ಟೇ. ನೋಡಿ ಈಗ ಈ ರೀತಿ ಮನೆ ಹಿಂದೆ ಬಂದರೆ ಇಲ್ಲೂ ಕೂಡ ಒಂದು ಟಾಯ್ಲೆಟು, ಇಲ್ಲಿ ಸಪ್ರೇಟ್ ಆಚೆ ಟಾಯ್ಲೆಟ್ ಇದೆ. ಅಲ್ಲೆಲ್ಲವೂ ಕೂಡ ರೂಮಲ್ಲೇ ಅಟ್ಯಾಚ್ ಇರೋದ್ರಿಂದ ಈ ರೀತಿ ಯಾರಾದರೂ ಹೊರಗಡೆಯಿಂದ ಬಂದಾಗ ಅವರಿಗೆ ಆಚೆ ಉಪಯೋಗಿಸೋದಕ್ಕೆ ಒಂದು ಟಾಯ್ಲೆಟ್ಟು, ಒಂದು ಸ್ನಾನದ ಮನೆ ಬೇಕೇ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಕಾಂಪೌಂಡ್ ಒಳಗಡೆನೂ ಕೂಡ ಇಲ್ಲಿ ಸಿಂಗಲ್ ಇದು ಟಾಯ್ಲೆಟ್. ಆದರೆ ಹಾಗೆ ಪಕ್ಕ ಬಂದರೆ ನೋಡಿ, ಇವಾಗ ನಾನು ಬಲಗಡೆಯಿಂದಲೇ ಲೆಫ್ಟ್ ಸೈಡಿಗೆ ಬಂದೆ, ಅಂದರೆ ಎಡಗಡೆಗೆ ಬಂದೆ. ಇಲ್ಲಿ ವೆಹಿಕಲ್ನ ಈ ರೀತಿಯಾಗಿ ಇಲ್ಲೇ ನಿಲ್ಲಿಸಿದ್ದಾರೆ. ಹಾಗೆ ಈ ರೀತಿ ಸ್ಪೇಸ್ ಇದೆ ಅಂತ ನಾನು ರಾತ್ರಿನೇ ತೋರಿಸಿದ್ದೆ. ಇಲ್ಲಿ ಕತ್ತಲಲ್ಲಿ ಸ್ವಲ್ಪ ನಿಮಗೆ ನೀಟಾಗಿ ಕಾಣಿಸಿರಲಿಲ್ಲ ಅಂತ ನಾನು ನೋಡಿ ಈ ರೀತಿಯಾಗಿ ಇಲ್ಲಿರ್ತಕ್ಕಂಥ ಇನ್ನೂ ಮನೆ ಆಗಿ ಎಲ್ಲ ಜಾಸ್ತಿ ದಿನ ಆಗಿಲ್ದಲೇ ಇರೋದ್ರಿಂದ ಅಲ್ಲಿ ಉಳಿದಿರ್ತಕ್ಕಂಥ ಮೆಟೀರಿಯಲ್ ಎಲ್ಲ ಜಾಸ್ತಿ ಇದೆ. ಈ ರೀತಿಯಾಗಿ ಈ ಕಡೆನೂ ಕೂಡ ಸೀಟ್ ಹಾಕಿದ್ದಾರೆ. ಈಗ ಅಲ್ಲೇ ಒಂದು ರೂಮು, ಅಂದರೆ ಈ ಕಡೆನೂ ಕೂಡ ಒಂದು ರೂಮ್ ಇದೆ. ನಿಮ್ಗೆ ಏನಿದು ರೂಮು ಅಂತ ಅನ್ನಿಸ್ಬೋದು. ಇದು ಬಂದು ಬರೀ ಸ್ನಾನದ ಮನೆ. ಟಾಯ್ಲೆಟ್ ಹಿಂದಗಡೆಗಾದರೆ ಬರೀ ಸ್ನಾನದ ಮನೆ ಇದಾಗಿರುತ್ತೆ. ಬನ್ನಿ ಇವಾಗ ನಾವು ಸ್ನಾನದ ಮನೆ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಗೆ ಒಂದು ವ್ಯೂವಲ್ಲಿ ತೋರಿಸ್ತೇನೆ. ಮನೆ ಮುಂದೆ ಫುಲ್ ಸುತ್ತಲೂ ಯಾವ ರೀತಿ ಬಂದಿದೆ ಮನೆ ಅನ್ನೋದು ಒಂದು ಐಡಿಯಾ ಬರಲಿ ಅಂತ. ಒಂದು ಮನೆ ಮುಂದಗಡೆ ಹೋಗೋದಕ್ಕೆ ಗೇಟು, ವೆಹಿಕಲ್ ಬರೋದಕ್ಕೆ ಒಂದು ಸಪ್ರೇಟ್ ಗೇಟನ್ನು ಇಟ್ಟಿದ್ದಾರೆ. ಈಗ ನಾವು ಈ ರೂಮ್ ಒಳಗಡೆ ಹೋಗೋದಾದರೆ ಇದು ಕೂಡ ಫುಲ್ ದೊಡ್ಡದಾಗಿ ಬಂದಿದೆ, ಫುಲ್ಲು ಚಿಕ್ಕದಾಗಿ ಏನು ಬಂದಿಲ್ಲ. ನೋಡಿ ಈ ರೀತಿಯಾಗಿ ಬರೀ ಸ್ನಾನದ ಮನೆ. ಹಾಗೆ ವಾಷಿಂಗ್ ಮಿಷಿನ್ನು ಕೂಡ ಅವನು ಅವಾಗಲೇ ತಂದಿದ್ದರು. ಇದು ಬಂದು ನಿಮಗೆ ಗೊತ್ತೇ ಇದೆ, ನಾನು ಕೂಡ ಮೊನ್ನೆ ತಾನೇ ವಿಡಿಯೋ ಮಾಡಿದ್ದೆ. ಈ ರೀತಿಯಾಗಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಅಂತ, ಇದ್ರಾಗ ಡ್ರೈ ಏರಿಯಾನೂ ಕೂಡ ಇದೆ. ಹಾಗೆ ವಾಷಿಂಗ್ ಮಿಷಿನು ಕೂಡ ತುಂಬ ಚೆನ್ನಾಗಿದೆ, ಅವರು ಉಪಯೋಗಿಸ್ತಾ ಇದ್ದಾರೆ. ನೀವೆಲ್ಲ ಅದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೀರಾ. ಆ ಥರದ್ದೇನಿಲ್ಲ, ತುಂಬ ಚೆನ್ನಾಗಿದೆ, ಅದನ್ನು ಉಪಯೋಗಿಸ್ಬೋದು ಧಾರಾಳವಾಗಿ. ಹಾಗೆ ಒಂದು ಹಳೆ ಮನೆಯಲ್ಲಿ ಒಂದು ಬೀರಿತ್ತು ನೋಡಿ. ಇತ್ತೀಚೆಗೆಲ್ಲ ಮನೆಗಳಲ್ಲಿ ಬೀರ್ಗಳನ್ನೆಲ್ಲ ಇಡೋದಕ್ಕೆ ಜಾಗನೇ ಸಿಗೋದಿಲ್ಲ. ನೋಡಿ ಅದನ್ನು ಸ್ವಲ್ಪ ಹೈಟ್ ಮಾಡಿದ್ದಾರೆ. ಸ್ಪೇಸ್ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ, ಅದು ಹೈಟ್ ಇದೆ, ಒಂದು ಹೆಜ್ಜೆ ಎತ್ತಿಡೋ ಥರ. ಇಲ್ಲಿ ಸ್ನಾನ ಮಾಡೋದಕ್ಕೆ ಸ್ವಲ್ಪ ತಗ್ಗು ಥರ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ನ ಇಟ್ಟಿದ್ದಾರೆ. ಇಲ್ಲಿ ಒಂದು ಬೀರ್ ಕೂಡ ಇದೆ. ಹಾಗೆ ಸ್ನಾನ ಮಾಡೋದಕ್ಕೆ ಎರಡೂ ಕೂಡ ಆಚೆನೇ ಒಂದು ಮಾಡಿದ್ದಾರೆ. ಈ ರೀತಿಯಾಗಿ ಇರ್ತಕ್ಕಂಥ ನಮ್ಮನೆ. ಇಷ್ಟು ಸ್ಪೇಸಿಯಸ್ ಆಗಿ ಜಾಗ ಎಲ್ಲ ತುಂಬಾ ಚೆನ್ನಾಗಿದೆ. ಮರ ಗಿಡ ಎಲ್ಲ ಮನೆ ಹತ್ರ ಇದೆ. ಎಷ್ಟು ಕತ್ಲೆ ಆಗಿದೆ, ಎಷ್ಟು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಇಷ್ಟು ನಮ್ಮ ಮನೆ ಹತ್ರ ತುಂಬಾ ಚೆನ್ನಾಗಿ ಜಾಗ. ಏನಂದ್ರೆ ನನ್ನ ತವ್ರ ಮನೆ ಹೋಮ್ ಟೂರು. ನಿಮ್ಗೆಲ್ಲ ಹೇಗ್ ಅನ್ನಿಸ್ತು ಈ ಮನೆ ಅಂತ ಕಮೆಂಟ್ ಮಾಡಿ. ಏನಾದ್ರೂ ಡೌಟ್ ಇದ್ರು ಕೂಡ ಕೇಳಿ, ನಾನು ಅದಕ್ಕೆ ಕಮೆಂಟ್ ಅಲ್ಲೇ ಉತ್ತರ ಹೇಳ್ತೀನಿ. ನಗ್ತಾ ಇರಿ. ಈ ಹೋಮ್ ಟೂರು ನಿಮ್ಗೆ ಏನಿಸ್ತು? ಈ ಹೋಮ್ ಟೂರ್ಗೆ ನಿಮ್ ಸಪೋರ್ಟ್ ಚೆನ್ನಾಗಿದ್ರೆ ನಮ್ಮನೆ ಹೋಮ್ ಟೂರ್ನು ಮಾಡ್ಬೋದು. ಯಾಕೆಂದ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಮ್ಮನೆ ಹೋಮ್ ಟೂರ್ನ ಮುಗಿಸ್ತಾ ಇದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ ರೀತಿ ಸಾಗಿಸ್ತಾ ಇರಿ.